ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸಿರುವಂತಹ ಪ್ರೊಸೆಸ್ ಜಾರಿಕರ ನೇಮಕಾತಿ ಹುದ್ದೆಗಳ ಬಗ್ಗೆ. ಇಲ್ಲಿದೆ ನಿಮಗೆ ಒಟ್ಟು 6 ಹುದ್ದೆಗಳು ಮತ್ತು ಇದೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುವುದಿಲ್ಲ, ಅಂದರೆ ಯಾವುದೇ ಎಕ್ಸಾಮ್ ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ. ಡೈರೆಕ್ಟಾಗಿ ನಿಮಗೆ ಜಾಬ್ ಸಿಗುವಂತಹ ಒಂದು ಒಳ್ಳೆಯ ಅವಕಾಶ ಇದಕ್ಕೆ ಸಿಗುತ್ತೆ. ನಿಮಗೆ ವೇತನ ಸ್ಯಾಲರಿ ನಿಮಗೆ ಇಷ್ಟು ಸಿಗುತ್ತೆ. ಇಲ್ಲಿ ನೋಡಿ, 31,775ರಿಂದ 61,300ವರೆಗೆ ಪ್ರತಿ ತಿಂಗಳು, ಪ್ಲಸ್ ಅದರ್ ಅಲವೆನ್ಸಸ್, ಇದರ ಭತ್ಯೆ ಕೂಡ ನಿಮಗೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ನೀವು ಖಾಲಿ SSLC ಪಾಸ್ ಆದರೆ ಸಾಕು, ಈ ಜಾಬ್ ಏನಿದೆ ಪ್ರೊಸೆಸ್ ಜಾರಿಕಾರ ಅಥವಾ ಪ್ರೊಸೆಸ್ ಸರ್ವರ್ ಹುದ್ದೆ ಏನಿದೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮೇನ್ ಇಂಪಾರ್ಟೆಂಟ್, ಮೇನ್ ಅಟ್ರಾಕ್ಷನ್ ಇಲ್ಲಿ ಏನಂತ ಹೇಳಿದರೆ, ಇದು ನೇರ ರಿಕ್ರೂಟ್ಮೆಂಟ್, ಅಂದರೆ ಪರೀಕ್ಷೆ ಇರುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸೂಟೇಬಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಯಾರಾದರೂ ಈ ಜಾಬ್ಗೆ ಅವಕಾಶಕ್ಕಾಗಿ ಹುಡುಕ್ತಿದ್ರೆ ಅವರಿಗೆ ಉಪಯೋಗವಾಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾನಿದ್ದೇನೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ವಿಡಿಯೋವನ್ನು ಶುರು ಮಾಡುವ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಸ್ನೇಹಿತರೆ, ನೀವು ನಮ್ಮ ಈ ಚಾನಲ್ನಿಗೆ ಹೊಸಬರಾಗಿದ್ದರೆ, ವಿಡಿಯೋವನ್ನು ನೋಡ್ತಿದ್ರೆ ಕಂಟಿನ್ಯೂ ಮಾಡುವ ಮುಂಚೆ ಅಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಯಾಕಂತೇಳಿದರೆ ನಮ್ಮ ಈ ಚಾನಲ್ನಲ್ಲಿ ನಾವು ಯಾವಾಗಲೂ ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಸ್ಕಾಲರ್ಶಿಪ್, ಈ ಥರದ ಜಾಬ್ ರಿಲೇಟೆಡ್ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾದಂಥ ವಿಡಿಯೋನ ಮಿಸ್ ಮಾಡಲಿಕ್ಕೆ ಚಾನ್ಸ್ ಇರುವುದಿಲ್ಲ. ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಪಿಯೋನ್ ಜಾಬ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸಿಕೊಟ್ಟೆ, ನೋಟಿಫಿಕೇಷನ್ ಬಗ್ಗೆ ನೋಡಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿರುವಂತಹ 6 ವೇಕೆಂಟ್ ಪೋಸ್ಟ್ ಫಾರ್ ಪ್ರೊಸೆಸ್ ಸರ್ವರ್, ಪ್ರೊಸೆಸ್ ಜಾರಿಕಾರರ ಹುದ್ದೆಗೆ ಅಪ್ಲೈ ಮಾಡುವ ರೀತಿ ಹೇಗೆ ಮತ್ತು ಆ ನೋಟಿಫಿಕೇಷನ್ನಲ್ಲಿ ಏನೇನಿದೆ ಇದರೆಲ್ಲದರ ಬಗ್ಗೆ ಹೇಳಿಕೊಡ್ಲಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ನೋಟಿಫಿಕೇಷನನ್ನು ಓಪನ್ ಮಾಡೋಣ. ಇದಕ್ಕೆ ನೀವು ಇಲ್ಲಿ ವ್ಯೂ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಅಧಿಸೂಚನೆ ಓಪನ್ ಆಗುತ್ತೆ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಏಜ್ ಎಷ್ಟಿದೆ ಮತ್ತು ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಅದನ್ನು ನಿಮಗೆ ತಲುಪಿಸುವ ಅಥವಾ ಅದನ್ನು ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಸ್ನೇಹಿತರೆ, ನೋಟಿಫಿಕೇಷನ್ನ ಬಗ್ಗೆ ನೋಡೋಣ. ಸ್ನೇಹಿತರೆ, ನೋಟಿಫಿಕೇಷನಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವಂಥ 6 ಪ್ರೊಸೆಸ್ ಜಾರಿಕಾರರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಪೋಸ್ಟ್ನ ಹೆಸರು ಮೊದಲೇ ತಿಳಿಸಿದಾಗೆ ಪ್ರೊಸೆಸ್ ಜಾರಿಕಾರರು ಅಥವಾ ಪ್ರೊಸೆಸ್ ಸರ್ವರ್, ಮತ್ತು ಅಪ್ಲೈ ಮಾಡಲಿಕ್ಕಿರುವಂಥ ಲಾಸ್ಟ್ ಡೇಟ್ 24/8/2026. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ನಾನು ಆ ವೆಬ್ಸೈಟನ್ನು ಆಲ್ರೆಡಿ ತೋರಿಸಿಕೊಟ್ಟಿದ್ದೇನೆ. ಅಪ್ಲೈ ಮಾಡೋದು ಹೇಗೆ, ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಇದೆ ಇದನ್ನು ಕೂಡ ನಾನು ವಿಡಿಯೋದ ಎಂಡ್ನಲ್ಲಿ ತೋರಿಸಲಿಕ್ಕಿದ್ದೇನೆ. ವಿಡಿಯೋವನ್ನು ಕಂಪ್ಲೀಟಾಗಿ ಎಂಡ್ ತನಕ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಹುದ್ದೆಗಳ ಸಂಖ್ಯೆ 6, ಇದನ್ನು ಇಲ್ಲಿ ನೋಡ್ಬೋದು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ. ಮತ್ತು ನಿಮಗೆ ಸಿಗುವಂತಹ ಸ್ಯಾಲರಿ, ವೇತನ ಶ್ರೇಣಿ 31,775ರಿಂದ 61,300ವರೆಗೆ, ಮತ್ತು ನಿಮಗೆ ಇತರ ಅಲವೆನ್ಸಸ್, ಇತರ ಭತ್ಯೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ. ಶೈಕ್ಷಣಿಕ ವಿದ್ಯಾರ್ಹತೆ, ನೀವು SSLC ಅಥವಾ ತತ್ಸಮಾನದಲ್ಲಿ ಪಾಸ್ ಆಗಿರಬೇಕಾಗುತ್ತೆ, ಮತ್ತು ನಿಮಗೆ ಕನ್ನಡ ಓದಲು ಬರೆಯಲು ಗೊತ್ತಿರಬೇಕು, ಮತ್ತು ಈ ಜಾಬ್ಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ. ಈ ಪ್ರೊಸೆಸ್ ಸರ್ವರ್ ಏನಿದ್ದಾರೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ವಯಸ್ಸು ಅಂದರೆ ನಿಮ್ಮ ಏಜ್ ಲಿಮಿಟ್ ನೋಡಿದರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು, ಮತ್ತು ಗರಿಷ್ಠ ಮಿತಿ ಇಲ್ಲಿ ನೋಡ್ಬೋದು, ಸಾಮಾನ್ಯ ವರ್ಗದವರಿಗೆ 35+5 ಮತ್ತು 2A 2B ಅವರಿಗೆ 38+5, ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಇವರಿಗೆ 40+5 ವರ್ಷಗಳ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಮತ್ತು ಬೇರೆ ಇತರ ವಿನಾಯಿತಿ ಕೂಡ ಇದೆ, ಇದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಬರುವಾಗ ಇಲ್ಲಿ ನಿಮ್ಮ ಅರ್ಜಿ ಶುಲ್ಕ ಎಷ್ಟಿರುತ್ತೆ. ಅರ್ಜಿ ಶುಲ್ಕ ಜನರಲ್ ಕ್ಯಾಟಗರಿ ಅವರಿಗೆ 200 ರೂಪಾಯಿ ಇದ್ದರೆ 2A 2B ಅವರಿಗೆ 100 ರೂಪಾಯಿ ಇರುತ್ತೆ, ಮತ್ತು SC ST ಮತ್ತು ಕ್ಯಾಟಗರಿ ಅವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನೀವು SC ST ಕ್ಯಾಟಗರಿಗೆ ಸೇರಿದರೆ ನಿಮಗೆ ಯಾವುದೇ ಶುಲ್ಕವನ್ನು ಕೊಡುವಂಥ ಅಗತ್ಯ ಇರುವುದಿಲ್ಲ. ಹಾಗಾದರೆ ನೀವು ಶುಲ್ಕವನ್ನು ಹೇಗೆ ಸಲ್ಲಿಸಬೇಕು? ಶುಲ್ಕ
ಶುಲ್ಕವನ್ನು ನೀವು ಏನು ವೆಬ್ಸೈಟ್ ಇದೆ ಅಲ್ಲೇ ಹೋಗಿ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಮೂಲಕನೇ ನೀವು ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಅಂದರೆ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ UPI ಇರ್ಬೋದು. ಸೊ ಇದರ ಮೂಲಕನೇ ನೀವು ಫೀಸನ್ನು ಸಬ್ಮಿಟ್ ಮಾಡಬೇಕು. ಸೊ ಬೇರೆ ಯಾವುದೇ ರೀತಿ ಇರ್ಬೋದು, ಮನಿ ಆರ್ಡರ್, ಪೋಸ್ಟ್ ಆರ್ಡರ್, DD ಇದನ್ನು ಯಾವುದೇ ರೀತಿಯಲ್ಲಿ ನೀವು ಶುಲ್ಕವನ್ನು ಪಾವತಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಅರ್ಜಿಯನ್ನು ಕೂಡ ಆನ್ಲೈನ್ ಮೂಲಕವೇ ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಆನ್ಲೈನನ್ನು ಮೂಲಕ ಅರ್ಜಿಯನ್ನು ಸಲ್ಲಿಸುವಾಗ ನೀವೆಲ್ಲ ಸೂಚನೆಗಳನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ತಪ್ಪಾಗದಾಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಯಾವುದೇ ಮಾಹಿತಿ ಸುಳ್ಳು ಅಂತ ಅನಿಸಿದರೆ ನಿಮ್ಮ ಅರ್ಜಿಯನ್ನು ಅವಾಗನೇ ಅವರು ತಿರಸ್ಕರಿಸುತ್ತಾರೆ. ಸೊ ಮತ್ತು ನೀವು ಅಪ್ಲಿಕೇಶನ್ನಲ್ಲಿ ನಿಮಗೆ ನಿಮ್ಮ ಯೂಸ್ಫುಲ್ ಆಗುವಂತಹ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಕೊಡಬೇಕು. ಯಾಕಂತೇಳಿದರೆ ನಿಮ್ಮ ಮುಂದಿನ ಕಮ್ಯುನಿಕೇಷನ್ ಅಥವಾ ನೀವು ಸೆಲೆಕ್ಟ್ ಆದರೆ ಅಥವಾ ಏನಾದರೂ ಅವರು ನೋಟಿಫಿಕೇಷನ್ ಕಳಿಸ್ಬೇಕಂತೇಳಿದರೆ ಅವರು ನಿಮ್ಮ ಏನು ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀರಿ, ಏನು ಇಮೇಲ್ ID ಕೊಟ್ಟಿರ್ತೀರಿ ಅದಕ್ಕೇ ಕಳಿಸ್ತಾರೆ. ಹಾಗೆಯೇ ನೀವು ಅಭ್ಯರ್ಥಿಯ ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಕೆಳಕಂಡ ನಿರ್ದೇಶನವನ್ನು ಪಾಲಿಸತಕ್ಕದ್ದು. ಅಂದರೆ ನೀವು ಅಲ್ಲಿ ಅಪ್ಲಿಕೇಶನ್ನಲ್ಲಿ ನಿಮ್ಮ ಫೋಟೋ ಅಥವಾ ಸಿಗ್ನೇಚರನ್ನು ಯಾವ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಬೇಕಂತೇಳಿ ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ರಿಸಲ್ಟ್ ಬರದೇ ಇದ್ದರೆ, SSLC ನೀವು ಪಾಸಾಗಿ ರಿಸಲ್ಟ್ ಬರದೇ ಇದ್ದು ಅದಕ್ಕೆ ವೆಯ್ಟ್ ಮಾಡ್ತಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಲು ಅರ್ಹರು ಆಗಿರುವುದಿಲ್ಲ. ಹಾಗೆ ನಿಮ್ಮ SSLC ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ನೀವು ಸ್ಕ್ಯಾನ್ ಮಾಡಿ PDF ಮಾಡಿ ಇಟ್ಕೊಳ್ಬೇಕು. ಯಾಕಂತೇಳಿದ್ರೆ ಅಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಮತ್ತು ತದನಂತರ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯನ್ನು ಕೋರಲಾದ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ನಿಗದಿತ ಶುಲ್ಕವ ಪಾವತಿಸಿ ಅರ್ಜಿಯನ್ನು ತಿಳಿಸಿರುವಂತೆ ಕ್ರಮಕೈಗೊಳ್ಳು. ಅಂದರೆ ಫಸ್ಟ್ ನೀವು ಅಪ್ಲಿಕೇಶನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಶುಲ್ಕವನ್ನು ಪೇಮೆಂಟ್ ಮಾಡಿದ ನಂತರ ನಿಮ್ಮ ಅರ್ಜಿಯನ್ನು ಡೌನ್ಲೋಡ್ ಮಾಡಿಟ್ಕೊಳ್ಬೇಕು. ಅರ್ಜಿಯನ್ನು ಕೂಡ ಹಾಗೂ ನಿಮ್ಮ ಶುಲ್ಕ ತುಂಬಿದ ಒಂದು ಕಾಪಿ, ನಿಮ್ಮ ಫೀಸ್ ಏನು ಪೇ ಮಾಡಿರ್ತೀರ ಅದರ ಒಂದು ಕಾಪಿಯನ್ನು ಕೂಡ ನೀವು ಡೌನ್ಲೋಡ್ ಮಾಡಿಟ್ಕೊಂಡು ನಿಮ್ಮ ಏನು ನೇರ ಸಂದರ್ಶನ, ನಿಮ್ಮ ಪರ್ಸನಲ್ ಇಂಟರ್ವ್ಯೂಗೆ ಏನು ಕರೀತಾರೆ ಆ ಟೈಮಲ್ಲಿ ನೀವು ಇದನ್ನು ಅವರಿಗೆ ತೋರಿಸಬೇಕಾಗುತ್ತೆ. ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ನೋಂದಾಯಿಸಲು ಕಡೆಯ ದಿನಾಂಕ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 24/8/2026 ಆಗಿದೆ. ಸೊ ಮೌಖಿಕ ಪರೀಕ್ಷೆ ಸಮಯದಲ್ಲಿ ದಾಖಲಾತಿಗಳ ಪರಿಶೀಲನೆಗಾಗಿ ಕರೆಯಲ್ಪಡುವ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆ, ಜನ್ಮ ದಿನಾಂಕವನ್ನು ತೋರಿಸಲು ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಮೀಸಲಾತಿಗೆ ಸಂಬಂಧಿಸಿದ ಮೀಸಲಾತಿ ಪತ್ರ ಇವುಗಳನ್ನು ಸಂಬಂಧಿಸಿದಂತೆ ಅಗತ್ಯ ಮೂಲ ದಾಖಲೆಗಳನ್ನು ಪರಿಶೀಲನೆಗಾಗಿ ಸಲ್ಲಿಸತಕ್ಕದ್ದು. ಅಂದರೆ ನಿಮ್ಮ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮನ್ನು ಕರೀತಾರೆ ಆವಾಗ ಈ ಎಲ್ಲ ಡಾಕ್ಯುಮೆಂಟನ್ನು ನೀವು ಸಲ್ಲಿಸಬೇಕು. ಸೊ ಆ ಸಲ್ಲಿಸುವ ಪರಿಶೀಲನೆ ಸಮಯದಲ್ಲಿ ಅದು ಸುಳ್ಳು ಎಂದು ಕಂಡು ಬಂದಲ್ಲಿ ನಿಮ್ಮ ಅಭ್ಯರ್ಥಿಕೆಯನ್ನು ತಿರಸ್ಕೃತ ಮಾಡ್ತಾರೆ. ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಆದ್ದರಿಂದ ನೀವು ಏನು ಇನ್ಫಾರ್ಮೇಷನ್ ಕೊಡ್ತೀರಿ ಅದು ಕರೆಕ್ಟಾಗಿ ಇರಬೇಕು. ನಿಮಗೆ ನಿಮಗೆ ಪೆನ್ಷನ್ ಕೂಡ ಸಿಗುತ್ತೆ. ಸೊ ಈ ಜಾಬಿಗೆ ನೀವು ಅಪ್ಲೈ ಮಾಡಿದರೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಪೆನ್ಷನ್ ಕೂಡ, ಸರ್ಕಾರದಿಂದ ಪೆನ್ಷನ್ ಕೂಡ ಸಿಗುತ್ತೆ. ಮತ್ತು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂತೇಳಿದರೆ ನಿಮ್ಮ ಅರ್ಹತಾ ಪರೀಕ್ಷೆ ಅಂದರೆ SSLCಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ, ನಿಮ್ಮ ಮೆರಿಟ್ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ನಿಮ್ಮ ಮೆರಿಟ್ ಆಧಾರದ ಮೇಲೆ ನಿಮ್ಮ ಇಂಟರ್ವ್ಯೂಗೆ ಕರೀತಾರೆ ಮತ್ತು ಇಂಟರ್ವ್ಯೂಗೆ ನಿಮಗೆ 10 ಅಂಕಗಳನ್ನು ಒಳಗೊಂಡಿರ್ತದೆ, 10 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಆಯ್ಕೆ ವಿಧಾನ ಆಗಿರುತ್ತೆ. ಸೊ ಸ್ನೇಹಿತರೆ, ಸೊ ಈ ನೋಟಿಫಿಕೇಷನ್ನಲ್ಲಿ ನಾನು ನಿಮಗೆ ಏನು ಪ್ರೊಸೆಸ್ ಸರ್ವರ್ ಹುದ್ದೆ ಏನಿದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತೋರಿಸಿಕೊಟ್ಟೆ. ಸೊ ನಮ್ಮ ಮುಂದಿನ ಸ್ಟೆಪ್ ಏನಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡುವ ರೀತಿ ಹೇಗೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಪುನೊಮ್ಮೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಬೇಕು. ಸೊ ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದರೆ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ ಇಲ್ಲಿ ನೋಡ್ಬೋದು, ಇದು 6 ವೇಕೆಂಟ್ ಪ್ರೊಸೆಸ್ ಸರ್ವರ್ ಪೋಸ್ಟ್ ಬಗ್ಗೆ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 3 ಆಪ್ಷನ್ ಇದೆ.
ಒಂದು ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಇದೆ, ಮೇಕ್ ಅ ಪೇಮೆಂಟ್ ಅಂತಿದೆ, ಅನಂತರ ಟು ಅಪ್ಲೋಡ್ ಅ ಡಾಕ್ಯುಮೆಂಟ್ ಅಂತಿದೆ. ಸೊ ಮೊದಲನೇದಾಗಿ ನಾವು ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಳ್ಬೋದು. ಅನಂತರ ಇಲ್ಲಿ ಐ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡಿ. ಸೊ ಅಪ್ಲೈ ಅಂತ ಕೊಟ್ಟ ತಕ್ಷಣ ಸೊ ಇಲ್ಲಿ ಕೆಲವು ಡೀಟೇಲ್ಸನ್ನು ನೀವು ಫಿಲ್ ಮಾಡಲಿಕ್ಕಿರುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರು, ನೇಮ್ ಆಫ್ ದ ಅಪ್ಲಿಕೆಂಟ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೇನೆ ನೀವು ಇಲ್ಲಿ ಬರೀಬೇಕು. ಅನಂತರ ನಿಮ್ಮ ಫಾದರ್ ಅಥವಾ ಮದರ್ ನೇಮ್, ಅನಂತರ ನಿಮ್ಮ ಜೆಂಡರ್, ನೀವು ಮೇಲ್ ಅಥವಾ ಫಿಮೇಲ್ ಅಂತ ಮೆನ್ಷನ್ ಮಾಡಿ. ಅನಂತರ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್, ಇಯರ್, ಡೇ ಅಂತ ಕೊಟ್ಟ ತಕ್ಷಣ ನಿಮ್ಮ ಏಜ್ ಇಲ್ಲಿ ಬರುತ್ತೆ. ಅನಂತರ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದೀರಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ನೀವು ಯಾವ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡ್ತೀರಿ ಅದರ ಸರ್ಟಿಫಿಕೇಷನ್ ನಂಬರ್ ಬರಬೇಕು. ಆನಂತರ ಆ ಸರ್ಟಿಫಿಕೇಷನ್, ನಿಮ್ಮ ಇಶ್ಯೂ ಆಫ್ ಸರ್ಟಿಫಿಕೇಟ್ ಡೇಟ್, ಆ ಸರ್ಟಿಫಿಕೇಟ್ ಯಾವ ಡೇಟಿಗೆ ನಿಮಗೆ ಇಶ್ಯೂ ಆಗಿದೆ ಅದನ್ನು ಬರೀಬೇಕು. ಸೊ ಹಾಗೆ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ರೂರಲ್ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಬೆಂಚ್ ಮಾರ್ಕ್ ವಿತ್ ಡಿಸೇಬಿಲಿಟಿ ಬೆಂಚ್ ಮಾರ್ಕ್ ಸರ್ಟಿಫಿಕೇಟ್ಸ್ ಅದರೆಲ್ಲದರದ್ದು ಇಲ್ಲಿ ನೀವು ಇಶ್ಯೂ ಡೇಟ್ ಆಫ್ ಸರ್ಟಿಫಿಕೇಟನ್ನು ಇಲ್ಲಿ ಬರೀಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನೀವು ಬೇರೆ ಯಾವುದಾದ್ರೂ ಕೋಟಾ ಬಗ್ಗೆ ರಿಸರ್ವೇಷನ್ ಕೇಳಿದರೆ ಅದರೆಲ್ಲದರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅನಂತರ ಅದರ ಡೇಟ್ ಆಫ್ ಸರ್ಟಿಫಿಕೇಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಅನಂತರ ನಿಮ್ಮ ಮೆರಿಟಲ್ ಸ್ಟೇಟಸ್, ನೀವು ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಬರೀರಿ. ಅನಂತರ ನಿಮ್ಮ ಸಿಟಿಸನ್, ನೀವು ಯಾವ ಸಿಟಿಸನ್, ಇಂಡಿಯನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಡಲಿಕ್ಕಿರುತ್ತೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಿ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವಿಲ್ಲ, ನಿಮ್ಮ ಮನೆಯಿಂದ ಹೊರಗಡೆ ಬಂದು ನೀವು ರೂಮ್ ಇರ್ಬೋದು, PG ಇರ್ಬೋದು, ಅಥವಾ ಬೇರೆ ಯಾವ ಕಡೆ ನೀವು ಇದ್ದರೆ ಆ ಅಡ್ರೆಸ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅದು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಆಗುತ್ತೆ. ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಅದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಲ್ಯಾಂಡ್ಲೈನ್ ನಂಬರ್, ಆನಂತರ ಇಮೇಲ್ ID ಕೊಡಬೇಕು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಯಾವ ಡೇಟಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಆಗಿದೆ. ಸೊ ಆನಂತರ ನಿಮ್ಮ ಮೇಲೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಿದೆಯಾ, ಅಥವಾ ನೀವೇನಾದ್ರು ತಪ್ಪು ಮಾಡಿ ನಿಮ್ಮ ಮೇಲೆ ಏನಾದರೂ ಎಂಕ್ವೈರೀಸ್ ನಡೀತಿದ್ರೆ ಅದರ ಡೀಟೇಲ್ಸ್ ಕೊಡಬೇಕು. ನಿಮ್ಮ ಮೇಲೆ ಯಾವುದಾದ್ರು ಕ್ರಿಮಿನಲ್ ಮೊಕದ್ದಮೆ ನಡೀತಿದ್ರೆ ಅದರ ಡೀಟೇಲ್ಸ್ ಕೂಡ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ಕೊಟ್ಟು ಇಲ್ಲಿ IRB ಅಂತ ಕೊಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಯಾವುದಕ್ಕೆ ಹೇಳಿದರೆ ಪ್ರೊಸೆಸ್ ಸರ್ವರ್ ಎನ್ನುವಂಥ ಜಾಬಿಗೆ ಅಪ್ಲಿಕೇಶನನ್ನು ಮಾಡ್ಬೋದು. ಸೊ ನಾವೀಗ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸೊ ಮುಂದಿನ ಸ್ಟೆಪ್ ಇಲ್ಲಿರುತ್ತೆ ಮೇಕ್ ಎ ಪೇಮೆಂಟ್ ಅಂತ. ಸೊ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಸಿಕ್ಕಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಇಲ್ಲಿ ಏನು ನಾವು ಕೊಟ್ಟಿದ್ದಾರೆ ಅದನ್ನು ಈ ಬಾಕ್ಸ್ ಒಳಗೆ ಟೈಪ್ ಮಾಡಿ ಗೋ ಅಂತ ಕೊಟ್ಟರೆ SBI ಅವರ ಒಂದು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ UPI ಅಂತ ಹೇಳಿದ್ರೆ ನಮ್ಮ ಗೂಗಲ್ ಪೇ, ಫೋನ್ಪೇ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದು ಅಪ್ಲೈ ಮಾಡುವ ಯಾವುದು ಪೇಮೆಂಟ್ ಹೇಗೆ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಡಾಕ್ಯುಮೆಂಟ್ ಅಪ್ಲೈ ಮಾಡಲಿಕ್ಕೆ ನೋಡೋಣ ಹೇಗಿರುತ್ತೆ ಅಂತ. ಸೊ ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಏನಿದೆ, ಆನಂತರ ಇಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಎಂಟರ್ ಮಾಡ್ತೀರಿ. ಸೊ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ತೀರಿ. ಅಗೇನ್ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಆಗಿರುತ್ತೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಆಗಬೇಕು. ಫಸ್ಟ್ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕಾಗುತ್ತೆ. ಆನಂತರ ಅಲ್ಲಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳ್ಬೋದು, ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಅದನ್ನು ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದ್ರೆ ನನ್ನ ಹತ್ರ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಳು ಇಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊಸೆಸ್ ಸರ್ವರ್, ನಮ್ಮ ಶಿವಮೊಗ್ಗ ಕೋರ್ಟ್ನಲ್ಲಿ ಏನು ಪ್ರೊಸೆಸ್ ಸರ್ವರ್ ಜಾಬ್ಗೆ ಕಾಲ್ಫರ್ ಆಗಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಅಪ್ಲೈ ಮಾಡೋದು ಹೇಗೆ ಅದನ್ನು ಕೂಡ ತೋರಿಸಿಕೊಟ್ಟೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರೀತಿಯಾದಂತಹ ಜಾಬ್ಗೆ ಹುಡುಕ್ತಿದ್ರೆ ಅವರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.